ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಕಿರಣ್ ಅಂತ. ತೋಟಗೆರೆ ಗ್ರಾಮ, ಬೆಂಗಳೂರು ಗ್ರಾಮಾಂತರ, ದಾಸನಪುರ ಹೋಬಳಿ. ಇಲ್ಲಿ ಇರುವಂತಹ ವಿಶಿಷ್ಟವಾದಂತಹ ಮತ್ತು ಇತಿಹಾಸ ಪ್ರಸಿದ್ಧವಾದಂತಹ ಉತ್ತಂಪಟ್ಟೆ ನಾಮದ ಶಿವಲಿಂಗದ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ನಮ್ಮ ವಿಷಯಗಳನ್ನು ಹೇಳಬೇಕಾದ್ರೆ ದಾಖಲೆಗಳು ಮತ್ತು ಆಧಾರಗಳು ಇರಬೇಕಾಗುತ್ತೆ. ಅದರ ಪ್ರಕಾರವಾಗಿ ನಾವು ಬಂದರೆ, ದೇಶದಲ್ಲೇ ಕೆಲವು ಉದ್ದಪಟ್ಟೆ ನಾಮದ ಶಿವಲಿಂಗಗಳಿರ್ತವೆ. ಅದರಲ್ಲಿ ಒಂದು ನಮ್ಮ ಶಿವಲಿಂಗ, ನಮ್ಮ ಊರಿನ ತೋಟಗೆರೆ ಗ್ರಾಮದ ಶಿವಲಿಂಗ. ಅದನ್ನು ನೋಡಬೇಕು ಅಂತಂದರೆ ತೋರಿಸ್ತೀನಿ ನೋಡಿ. ಅವರ ಆಪೋಸಿಟಾಗಿ ಶಿವನ ವಾಹನ ಅಮೋಘವಾದಂಥ ಅದ್ಭುತವಾದಂಥ ನಂದಿ. ನೋಡಿ ಸ್ನೇಹಿತರೆ, ಈ ಗ್ರಾಮದ ಮೂಲ ಆರಾಧ್ಯ ದೈವ ಮತ್ತು ಮೂಲ ದೇವರು, ಶಕ್ತಿ ದೇವರು ಅಂತಂದರೆ ಅದು ನಂದಿ ಬಸವಣ್ಣ. ಅದರದ್ದು ಇನ್ನೊಂದು ಕಥೆ ಇದೆ, ಅದನ್ನು ಮತ್ತೊಂದು ದಿವಸ ಹೇಳ್ತೀನಿ. ಬಟ್ ಈ ಗ್ರಾಮದಲ್ಲಿರುವಂಥ ಸ್ಥಳೀಯ ನಾಯಕರು ಮತ್ತು ಸ್ಥಳೀಯ ಸಂಸ್ಥೆಗಳ ನಿರ್ಲಕ್ಷ್ಯ ಮತ್ತು ಸ್ಥಳೀಯ ಸಂಸ್ಥೆಗಳ ಆಡಳಿತ ಬಗ್ಗೆ ಹೇಳಬೇಕು ಅಂತಂದರೆ, ಶಾಸ್ತ್ರಗಳು ಯಾವ ಸ್ಥಿತಿಯಲ್ಲಿದೆ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ. ಯಾವ ಥರ ಇದೆ, ಚೋಳರ ಕಾಲದ ಶಾಸನಗಳು ಮತ್ತು ಚೋಳರ ಕಾಲದ ದೇವಸ್ಥಾನ ಅಂತ ಹೇಳ್ತಾರೆ ನೋಡಿ. ಸ್ನೇಹಿತರೆ, ಇತಿಹಾಸದ ಪ್ರಕಾರ ಹೇಳಬೇಕು ಅಂತಂದರೆ, ಬೆಂಗಳೂರನ್ನು ಬೆಂದಕಾಳೂರು ಅಂತ ಹೇಳೋದಕ್ಕೆ ಎಲ್ಲೂ ದಾಖಲಾತಿಗಳಿಲ್ಲ. ಬೆಂಗಾವಲೂರು ಅಂತ ಹೇಳೋದಕ್ಕೆ ದಾಖಲಾತಿ ಇದೆ. ಅದನ್ನು ಸಂಶೋಧನೆ ಮಾಡಬೇಕಷ್ಟೇ ಸಂಶೋಧಕರು. ಇಂಥ ಶಾಸನಗಳನ್ನು ಹುಡುಕಿದಾಗ ಶಾಸನ ಸಿಗ್ಬೋದು, ಉತ್ತರ ಸಿಗ್ಬೋದು ಅನ್ನೋ ಆಶಾಭಾವನೆ ಇದೆ. ದಯವಿಟ್ಟು ಗಮನ ಹರಿಸಬೇಕು ಸರ್ಕಾರಗಳು, ಸ್ಥಳೀಯ ಸಂಸ್ಥೆಗಳು. ಇದರ ಬಗ್ಗೆ ಗಮನ ಹರಿಸಿ ಇತಿಹಾಸನ ಹುಡುಕಿದರೆ ನಮ್ಮ ಊರಿಗೆ, ನಮ್ಮ ಕರ್ನಾಟಕಕ್ಕೆ ಒಳ್ಳೆಯ ಹೆಸರು ಬರುತ್ತೆ. ಧನ್ಯವಾದಗಳು ಗೆಳೆಯರೆ.